ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈ ಸಂಧ್ಯಾ ಫ್ರೆಂಡ್ಸ್. ಇವತ್ತೊಂದು ಟೊಮೆಟೊ ದೋಸೆ ಮಾಡ್ತಾಯಿದ್ದೀನಿ. ಅದು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈಗ ನಮ್ಮ ಮನೇಲಿ ಇವಾಗ ನೋಡಿ ದೋಸೆ ಇದೆ. ಇವಾಗ ಇದ್ರೊಳಗೆ ಹೆಂಗೆ ಟೊಮೆಟೊ ದೋಸೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇದು ದೋಸೆ ಹಿಟ್ಟು. ಈಗ ದೋಸೆ ಹಿಟ್ಟಿಗೆ ಟೊಮೆಟೊ ದೋಸೆ ಹೇಗೆ ಮಾಡೋಣ ಅಂತ ನೋಡೋಣ. ನೋಡಿ, ನಾನು 4 ಒಂದು ಚಿಕ್ಕದೊಂದು ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು 3 ಬ್ಯಾಡಗೆ ಮೆಣಸಿನ್ಕಾಯಿ. ಇದು ಕಲರ್ಗೋಸ್ಕರ. ಈ ಟೊಮೆಟೊನೂ ಕಲರ್ ಬರುತ್ತೆ, ಅದ್ರ ಜೊತೆಗೆ ಇದು ಹಾಕ್ಕೊಂಡ್ರು ಇದು ಇನ್ನೂ ಸ್ವಲ್ಪ ಡಾರ್ಕ್ ಬರುತ್ತೆ. ಮತ್ತು ಇದು ಖಾರಕ್ಕೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ. ನೋಡಿ, ಈಗ ಟೊಮೆಟೊನ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನಾನು. ಮೆಣಸಿನ್ಕಾಯಿನ ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ನೈಸಾಗಿ ಪೇಸ್ಟ್ ಆಗಿದೆ, ಮತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ದೋಸೆ ಹಿಟ್ಟಿಗೆ ರುಬ್ಕೊಂಡಿರೋಂಥ ಟೊಮೆಟೊ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಟೊಮೆಟೊ ಪೇಸ್ಟ್ ಹಾಕಿದಾವೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಚಿಕ್ಕದಾಗಿ. ನೋಡಿ, ಇನ್ನೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ದೋಸೆ. ಹಾಗೆಯೇ ತಿನ್ನೋಕ್ಕೂ ರುಚಿಗಿರುತ್ತೆ. ಇವಾಗಲೂ ಪ್ಲೇನ್ ದೋಸೆ ಎಲ್ಲ ಮಾಡಿ ತಿಂತಾ ಇರ್ತೀವಲ್ವ, ಈ ಥರನೂ ಒಂದು ಸಲ ಮಾಡಿ ಫ್ರೆಂಡ್ಸ್. ದೋಸೆ ಹಿಟ್ಟಿದ್ದವಾಗ ಈ ಥರ ಟೊಮೆಟೊ ಎಲ್ಲ ಮನೆಯಲ್ಲೇ ಇರುತ್ತೆ. ಅವಾಗ ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ, ಟೇಸ್ಟ್ ಮಾಡಿ ಹೇಗೆ ಬರುತ್ತೆ ಅಂತ. ಇವಾಗ ದೋಸೆ ಮಾಡೋದಕ್ಕೆ ಹಂಚು ಬಿಸಿ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಇವಾಗ ಹಂಚು ಕಾಯ್ದಿದೆ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಥರ ನೀರು ಹಾಕ್ಕೊಂಡು ಟಿಶ್ಯೂ ಪೇಪರಲ್ಲಿ ಈ ಥರ ಒಂದು ಸಲ ಒರೆಸ್ಕೊಂಬಿಡೋಣ. ಇವಾಗ ನೋಡಿ, ನಾವು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ದೋಸೆ ಹಾಕೋಣ ಇವಾಗ. ನಿಮ್ಗೆ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ತಟ್ಟೆ ಮುಚ್ಚೋಣ. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಇಲ್ಲೆಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇನ್ನೊಂದು ಕಡೆ ತಿರು ಹಾಕ್ಕೊಳ್ತೀನಿ ನೋಡಿ. ಇವಾಗ ಚೆನ್ನಾಗಿ 2 ಕಡೆ ಬೆಂದಿದೆ ನೋಡಿ. ತೆಕ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ಥರ ಇನ್ನೊಂದು ದೋಸೆ ಮಾಡೋಣ. ಹೆಂಚು ಸ್ವಲ್ಪ ನೀರು ತುಂಬಿಸ್ಕೊಳ್ಳೋಣ ನೋಡಿ. ಮತ್ತೆ ಇನ್ನೊಂದು ದೋಸೆ ಮಾಡ್ತಾಯಿದ್ದೀನಿ ಅದೇ ಥರನೇ. ಇದು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಅದೇ ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇದು ಅಷ್ಟೇ 2 ಕಡೆ ಫ್ರೈ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇವಾಗ ತೆಕ್ಕೊಳ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಟೊಮೆಟೊ ಹಣ್ಣಿನ ದೋಸೆ ರೆಡಿಯಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇದು ಸೊಪ್ಪು ಮತ್ತು ವೆಜಿಟೇಬಲ್ಸ್ ಗ್ರೇವಿಗೆ ಜೊತೆ ಕೊಟ್ಟಿದ್ದೀನಿ ದೋಸೆನ. ನೀವು ಚಟ್ನಿ ಯಾವುದಾದ್ರು ಸಾರು, ಬೇಳೆ ಸಾರು ಎಲ್ಲ ಜೊತೆಗೂ ಚೆನ್ನಾಗಿರುತ್ತೆ ಈ ದೋಸೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.